ಅದೇ ಈ ಚಿತ್ರ ಶುರುವಾಗಿದ್ದೇ ನಮ್ಮ ಅನಂತನಾಗ್ ಸರ್ ಮನೇಲಿ. ಅವ್ರ ಮೇಲೆ ಒಂದು ಊಟಕ್ಕೆ ಹೋದಾಗ ನಾನು ಪದ್ಮಾವತಿಯಲ್ಲಿ ಹಂಗೆ ಒಂದು ಚರ್ಚೆ ಆಯಿತು. ಸೊ ಹಂಗಾಗಿ ಅವರೊಂದು ಐಡಿಯಾ ಕೊಟ್ಟು ಇಲ್ಲಿ ಬಿಡುಗಡೆ ಹಂತವರೆಗೂ ಇವತ್ತು ಸುಮಾರು ಚೆನ್ನಾಗಿ ಬಂದಿದೆ. ಪ್ರತಿಯೊಂದು ಹಂತದಲ್ಲೂ ಪ್ರತಿಯೊಂದು ಕೆಲಸನೂ ಕೂಡ ಚೆನ್ನಾಗಿದೆ. ಇದರಲ್ಲಿ ಮುಖ್ಯವಾಗಿ ನಮ್ಮ ಕುಮಾರ್ ಬಂಗಾರಪ್ಪ ಅವರು, ರಾಗಿಣಿಯವರು, ಆಮೇಲೆ ನಮ್ಮ ಸಾತ್ವಿಕ್ ಪವನ್ ಕುಮಾರ್, ಮುಖ್ಯವಾಗಿ ನಮ್ಮ ಬಿ ರಾಮಮೂರ್ತಿಯವರು, ಹಾಗೆ ಸಂಪೂರ್ಣವಾಗಿ ಸಪೋರ್ಟ್ ಆಗಿಂತ ಎಲ್ಲ ಶಿವರಾಮೇಗೌಡರು ಮತ್ತು ನಮ್ಮ ಪಡಿತರ ಸಂಘದ ಅಧ್ಯಕ್ಷ ಅಂತ ಕೃಷ್ಣಪ್ಪನವರು, ಇವರೆಲ್ಲ ಒಂದು ಸಹಕಾರದಲ್ಲಿ ಇವತ್ತು ಬಿಡುಗಡೆ ಹಂತಕ್ಕೆ ತಲುಪಿದೆ. ಅದಕ್ಕೂ ಮುಖ್ಯವಾಗಿ ನಾವಿವತ್ತು ಒಂದು ಐಪ್ಲೆಕ್ಸ್ನ ಮಾಲೀಕರಾದಂಥ ನಮ್ಮ ಗಿರೀಶ್ ಅವ್ರು ನೆನೆಸ್ಕೊಳ್ಬೇಕು. ಸಂಪೂರ್ಣ ಬ್ಯಾಕ್ ಎಂಡಿಂದ ಪ್ರತಿ ಒಂದು ಹಂತದಲ್ಲೂ ಕೂಡ ಈ ಚಿತ್ರಕ್ಕೆ, ಯಾಕಂದರೆ ನಾವೆಲ್ಲರೂ ಸಂಬಂಧಿಕರೇ. ಸೊ ಹಂಗಾಗಿ ಸಂಪೂರ್ಣವಾಗಿ ಒಂದು ಶಕ್ತಿಯಾಗಿ ಈ ಚಿತ್ರಕ್ಕೆ ನಿಂತಿದ್ದಾರೆ. ಅವ್ರಿಗೂ ಕೂಡ ಪ್ರತಿಯೊಬ್ಬರಿಗೂ ನಮ್ಮ ಕಲಾವಿದರು ತಂತ್ರಜ್ಞನ ಒಟ್ಟಿಗೆ, ಆಮೇಲೆ ನಮ್ಮ ಗಿರೀಶ್ ಅವ್ರಿಗೆ ಧನ್ಯವಾದ. ಮುಖ್ಯವಾಗಿ ನಮ್ಮ ಇವತ್ತು ಯಾವುದೇ ಚಿತ್ರ ಹಿನ್ನೆಲೆ ಗಾಯಕರು ಮತ್ತು ಮ್ಯೂಸಿಕ್ ಡೈರೆಕ್ಟರ್ ಬಿಟ್ಟು ಇನ್ಯಾರು ಬರಲ್ಲ. ಬಟ್ ಸಂಪೂರ್ಣ ನಮ್ಮ ಮುಖ್ಯವಾಗಿ ನಮ್ಮ ಫ್ಯಾಮ್ಲಿಗೆ ಹತ್ತಿರವಾದಂಥ ನಮ್ಮ ಶಮಿತಾ ಮಲ್ನಾಡ್ ಅವರು ಸಂಪೂರ್ಣವಾಗಿ ಮೊದಲಿಂದಲೂ ಈ ಚಿತ್ರಕ್ಕೆ ಸಂಪೂರ್ಣ ಬೆಂಬಲವಾಗಿ ನಿಂತಿದ್ದಾರೆ. ಅವರು ಕೂಡ ವಿಶೇಷವಾಗಿ ನಾನು ಕೃತಜ್ಞತೆ ಸಲ್ಲಿಸ್ತೀನಿ. ಹಾಗೆ ಈ ಚಿತ್ರಕ್ಕೆ ಸಂಪೂರ್ಣವಾಗಿ ಮಂಡ್ಯದಲ್ಲಿ ಚಿತ್ರೀಕರಣಗೊಂಡು, ಅದಕ್ಕೆ ಮುಖ್ಯವಾಗಿ ಚಿತ್ರತಂಡಕ್ಕೆ ಬೆನ್ನೆಲುಬಾಗಿ ನಮ್ಮ ಆರ್ ಜಿ ರೆಸಾರ್ಟ್ಸ್ನ ನಮ್ಮ ರುದ್ರೇಗೌಡರು ಸಂಪೂರ್ಣವಾಗಿ ಈ ಚಿತ್ರಕ್ಕೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಹಾಗೆಯೇ ಅವ್ರ ಸಪೋರ್ಟ್ ಭಾಳ ಇತ್ತು. ಅವರು ಕೂಡ ಈ ಚಿತ್ರದ ಒಂದು ಪ್ರಮುಖ ಪಾತ್ರ ಕೂಡ ಮಾಡಿದ್ದಾರೆ. ಅವರು ಕೂಡ ಬಂದಿದ್ದಾರೆ. ಥ್ಯಾಂಕ್ ಯು ರುದ್ರೇಗೌಡ.